ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣ ಜನ್ಮಾಷ್ಟಮಿ. ಜನ್ಮಾಷ್ಟಮಿ ಅನ್ನೋದು ಸಂಸ್ಕೃತದಿಂದ ಬಂದಂತಹ ಶಬ್ದ. ಜನ್ಮ ಅಂದರೆ ಹುಟ್ಟು, ಅಷ್ಟಮಿ 8ನೇ ಅಂದರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ 8ನೇ ದಿನದಂದು ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರದಂದು ಶ್ರೀಕೃಷ್ಣನ ಜನನವಾಗ್ತದೆ. ಆ ಒಂದು ಕೃಷ್ಣನ ಹುಟ್ಟಿದ ದಿನವನ್ನ ಗೋಕುಲಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ, ಜನ್ಮಾಷ್ಟಮಿ ಅಂತ ಹೇಳಿ ಆಚರಣೆಯನ್ನ ಮಾಡ್ತೇವೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಈ ರೀತಿಯಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳ್ತಾನೆ, ಯಾವಾಗ ಅಧರ್ಮವು ತಾಂಡವಾಡ್ತದೋ ಆವಾಗ ನಾನು ಭೂಮಿಯ ಮೇಲೆ ರೂಪವನ್ನ ತಾಳ್ತೇನೆ ಅಂತ ಹೇಳಿ. ದೇವಕಿ ಮತ್ತು ವಸುದೇವನ 8ನೇ ಪುತ್ರನಾಗಿ ಮಥುರೆಯ ಸೆರೆಮನೆಯಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ಶ್ರೀಕೃಷ್ಣನ ಜನನವಾಗ್ತದೆ. ಮುಂದೆ ಯಮುನಾ ನದಿಯ ಮುಖಾಂತರ ಗೋಕುಲದಲ್ಲಿ ನಂದ ಹಾಗೂ ಯಶೋದೆಯ ಮಡಿಲಿನಲ್ಲಿ ಬಲರಾಮ ಅಣ್ಣನೊಂದಿಗೆ ಬೆಳೆಯುತ್ತಾನೆ. ಪೂತನಿಯ ಪ್ರಾಣವನ್ನ ಕೊಲ್ತಾನೆ, ಹಲವಾರು ರಾಕ್ಷಸರ ಸಂಹಾರವನ್ನ ಮಾಡ್ತಾನೆ. ಮುಂದೆ ತನ್ನ ಸಣ್ಣ ಪುಟ್ಟ ಬಾಯೊಳಗೆ ಇಡೀ ಬ್ರಹ್ಮಾಂಡವನ್ನೇ ತನ್ನ ತಾಯಿಗೆ ತೋರ್ತಾನೆ. ಕಾಳಿಂಗ ಮರ್ದನ ಮಾಡ್ತಾನೆ. ಗೋವರ್ಧನ ಬೆಟ್ಟವನ್ನ ಕಿರುಬೆರಳೊಳಗೆ ಎತ್ತಿ ಊರನ್ನೇ ರಕ್ಷಣೆಯನ್ನ ಮಾಡ್ತಾನೆ ಶ್ರೀಕೃಷ್ಣ. ಮುಂದೆ ಕಂಸನ ವಧೆ ಮಾಡಿ ರಾಧೆಯ ಮನಗೆದ್ದು ರುಕ್ಮಿಣಿಯನ್ನ ವರಸಿ ವೃಂದಾವನದಲ್ಲಿ ರಾಸಲೀಲೆ ಮಾಡಿ ದ್ವಾರಕಾ ನಗರದ ರಾಜನಾಗಿ ರಾಜ್ಯವಾಳಿ ಮುಂದೆ ಕುರುಕ್ಷೇತ್ರದಲ್ಲಿ ಅರ್ಜುನನ ಸಾರಥಿಯಾಗಿ ವಿಶ್ವರೂಪ ದರ್ಶನವನ್ನ ತೋರಿದ. ಜಗದೋದ್ಧಾರಕ ಶ್ರೀಕೃಷ್ಣ ಲೋಕ ಕಲ್ಯಾಣಾರ್ಥವಾಗಿ ವಿಷ್ಣುವಿನ 8ನೇ ಅವತಾರದಲ್ಲಿ ಭೂಮಿಯ ಮೇಲೆ ಜನ್ಮ ತಾಳಿ ನಮ್ಮೆಲ್ಲರನ್ನೂ ಉದ್ಧಾರ ಮಾಡಿದ ಶ್ರೀಕೃಷ್ಣ. ಕೃಷ್ಣ ಹುಟ್ಟಿದ ದಿನದಂದು ಕೃಷ್ಣನಿಗೆ ಪೂಜೆಯನ್ನ ಮಾಡಿ ಅವನಿಗೆ ಇಷ್ಟ ಆಗುವಂತಹ ಬೆಣ್ಣೆ, ಹಾಲು, ತುಪ್ಪ, ನಾನಾ ತರವಾದಂತಹ ಸಿಹಿ ತಿಂಡಿಗಳನ್ನ ಮಾಡಿ ಕೃಷ್ಣನಿಗೆ ನೈವೇದ್ಯವನ್ನ ಮಾಡುತ್ತಾರೆ. ಅಂದು ಸಂಗೀತ ಹಾಗೂ ನೃತ್ಯ ಸೇವೆಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾರೆ. ಅಂದಿನ ದಿನ ಉಪವಾಸವನ್ನ ಮಾಡೋದು ಕೂಡ ಪ್ರತೀತಿ ಉಂಟು. ಹಾಗೂ ಅಂದು ರಾತ್ರಿ 12 ಗಂಟೆಗೆ ಅರ್ಘ್ಯವನ್ನ ಕೃಷ್ಣನಿಗೆ ಅರ್ಪಿಸೋದು ಮತ್ತು ಕೃಷ್ಣನ ಮಂದಿರ, ವಿಷ್ಣುವಿನ ಮಂದಿರಗಳಿಗೆ ಭೇಟಿಯಾಗಿ ಕೃಷ್ಣನ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳೋದುಂಟು. ಈ ರೀತಿಯಾಗಿ ಆಚರಣೆಗಳನ್ನ ಮಾಡ್ತಾ ಬಂದಿದ್ದಾರೆ. ಒಂದೊಂದು ಕಡೆಗಳಲ್ಲಿ ಒಂದೊಂದು ರೀತಿಯಾದಂತಹ ಆಚರಣೆಗಳನ್ನ ಮಾಡೋದು ಉಂಟು. ಉಡುಪಿಯ ಕೃಷ್ಣನ ಸನ್ನಿಧಿಯಲ್ಲಿ ಅಂದಿನ ದಿನ ಕೃಷ್ಣನಿಗೆ ಅದ್ಧೂರಿಯಾದಂತಹ ಬಹಳ ಸೊಗಸಾದಂತಹ ಅಲಂಕಾರವನ್ನ ಮಾಡಿರ್ತಾರೆ, ಅಭಿಷೇಕಗಳನ್ನ ಮಾಡಿರ್ತಾರೆ. ರಥಬೀದಿಗಳೆಲ್ಲವೂ ಕೂಡ ಮದುಮಗಳಂತೆ ಸಿಂಗಾರಗೊಂಡಿರುತ್ತವೆ. ಅಂದಿನ ದಿನ ವಿಠಲ ಪಿಂಡಿ ಕಾರ್ಯಕ್ರಮವನ್ನೂ ಕೂಡ ಹಮ್ಮಿಕೊಂಡಿರ್ತಾರೆ. ಅದೇ ರೀತಿ ಊರಿನಲ್ಲಿ ಮೆರವಣಿಗೆ, ರಥಬೀದಿಗಳಲ್ಲಿ ಕೃಷ್ಣನ ಮೆರವಣಿಗೆಯನ್ನ ಮಾಡೋದು, ಮಸೂರು ಕುಡಿಕೆಯನ್ನ ಒಡೆಯುವುದು, ಸಿಹಿ ತಿಂಡಿಗಳನ್ನ ಹಂಚುವುದು, ಸಣ್ಣ ಸಣ್ಣ ಮಕ್ಕಳಿಗೆ ಕೃಷ್ಣನ ವೇಷಗಳನ್ನ ಹಾಕಿ ಸೊಗಸಾಗಿ ಸುಂದರವಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನ ಅದ್ಧೂರಿಯಾಗಿ ಸಂಭ್ರಮಾಚರಣೆಯನ್ನ ಮಾಡ್ತಾರೆ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಜೈ ಶ್ರೀಕೃಷ್ಣ.